ಅದಕ್ಕೆ ಇಂತಿಷ್ಟು ಹಣ ಅಂತ ನೀವು ಪೇ ಮಾಡಬೇಕಾಗುತ್ತೆ. ಸರ್ಕಾರ 11 ಲಕ್ಷ ರೂಪಾಯಿ ಪೇ ಮಾಡಬೇಕು. ಬಟ್ ಆದರೆ ಸರ್ಕಾರ 8-8.5 ಲಕ್ಷ ಪೇ ಮಾಡಿಕೊಡುತ್ತೆ. ಅಲ್ಪಸಂಖ್ಯಾತರಾಗಿರೋ ನಿಮಗೆ 2-2.5 ಲಕ್ಷ ರೂಪಾಯಿ ತನಕ ಅಲ್ಲಿ ಬೀಳುತ್ತೆ. ಅಲ್ಲಿಗೆ ಶಿಫ್ಟ್ ಆಗಕ್ಕೆ ನೀವು ರೆಡಿ ಇದ್ದೀರಾ ಹೇಗೆ? ಈಗ DCM ಸಾಹೇಬರು ಮಧ್ಯಾಹ್ನ ಬಂದಿದ್ದರು. ಅವರು ಗ್ಯಾರಂಟಿ ಕೊಟ್ಟವ್ರೆ, ನಿಮಗೆ ಮನೆಗಳು ಕೊಡ್ತೀವಿ ಅಂತೇಳ್ಬಿಟ್ಟು. ಈಗ ನೀವು ಕೇಳ್ತಾ ಇದ್ದೀರಾ 2.5 ಲಕ್ಷ ಅಂತೇಳ್ಬಿಟ್ಟು. ಇಲ್ಲಿ ಭಿಕ್ಷೆ ಬೀಳೋ ಜನ ಈಗ ದಿನ ಕೂಲಿ ಮಾಡೋರು ಇದ್ದಾರೆ, ಭಿಕ್ಷೆ ಬೀಳೋರು ಇದ್ದಾರೆ, ಯಾರ ಹತ್ರನೂ ದುಡ್ಡಿಲ್ಲ. ಸುಮಾರು ಈಗ ಈ ಧ್ವಂಸ ಆಗಿದ್ದರಿಂದ ಇವತ್ತಿವರೆಗೂ ಬರೀ ಇವರು ಡಾಕ್ಯುಮೆಂಟ್ಸ್ನ ಜೆರಾಕ್ಸ್ ಮಾಡೋದಕ್ಕೆ ಇನ್ನೂವರೆಗೂ ಒಂದು 500 ರೂಪಾಯಿ ಖರ್ಚು ಮಾಡಿಬಿಟ್ಟವ್ರೆ. ಯಾಕಂದರೆ ಒಬ್ಬೊಬ್ಬರು ಬರ್ತಾವ್ರೆ, ಲಾಯರ್ಸ್ ಬರ್ತಾವ್ರೆ, ಯಾರ್ಯಾರೋ ಬರ್ತಾವ್ರೆ, ಅವ್ರಿಗೆಲ್ಲ ಯಾರ್ಯಾರೋ ಬರ್ತಾ ಇರುವಾಗ ಈಗ ಎಲ್ಲರ ಹತ್ರನೂ ಕೆಲವ್ರಾಗ ಈಗಲೇ ಒಂದು 200-300 ರೂಪಾಯಿ ಸಾಲ ಮಾಡ್ಕೊಂಬಿಟ್ಟವ್ರೆ. ಇವಾಗ ದಿನಕ್ಕೆ ಟೀಗೆ ಕಾಸು ಬೇಕು, ಅದಕ್ಕೆ ಕಾಸು ಬೇಕು, ಮಕ್ಕಳಿಗೆ ಕಾಸು ಬೇಕು, ಚಾಕ್ಲೇಟ್ ಕೊಡಿಸ್ಬೇಕು. ಅದಕ್ಕೆ ಯಾವುದು ಕಾಸು ಇಲ್ಲದೆ ಈಗ 2.5 ಲಕ್ಷ ಅಂದರೆ ಇವಾಗ ಎಲ್ಲರೂ ಗಾಬರಿ ಆಗಿಬಿಡ್ತಾರೆ. ದುಡ್ಡಿರೋರು ಕೊಡ್ತಾರೆ. ಈಗ ಎಲ್ಲರಿಗೂ ಗೊತ್ತಿದೆ, ಎಲ್ಲ ಪ್ರಪಂಚ ಗೊತ್ತಾಗ್ಬಿಟ್ಟೈತೆ, ಎಲ್ಲರೂ ಭಿಕ್ಷೆ ಬೀಳೋರು ಅಂತೇಳ್ಬಿಟ್ಟು, ಎಲ್ಲ ದಿನ ಕೂಲಿ ಮಾಡೋರು ಅಂತೇಳ್ಬಿಟ್ಟು. ಈಗ 2.5 ಲಕ್ಷ ಅಂದರೆ ಇದು DCM ಸಾಹೇಬರು ಯಾರ ಮುಂದೆನೂ ಈ ಮಾತು ಹೇಳಲಿಲ್ಲ. ತಾವು ಬಂದಿದ್ರಲ್ಲ, ಅವರು ಇಲ್ಲಿ ತಿಳಿಸಿದ್ದಿದ್ರೆ ಏನಾದರೂ ಒಂದು ಜನಗಳು ನಿಮ್ಮ ಮುಂದೆ ಏನಾದರೂ ಒಂದು ಹೇಳ್ತಾಯಿದ್ರು. ಈಗ ಮಾಡಿದ್ದಾರೆ CM ಅವರು ಮಾಡಿದ್ದಾರೆ. ಒಳ್ಳೆ ಮನೆ ಇಲ್ಲಿಗಿಂತ ಒಳ್ಳೆ ಮನೆ ಇದೆ, ಎಲ್ಲರಿಗೂ ಒಪ್ಪಿಗೆ ಇದೆ, ಇಲ್ಲ ಅಂತ ಅಲ್ಲ, ಒಪ್ಪಿಗೆ ಇದೆ. ಈಗ ನೀವು ಕೇಳ್ತಾ ಇದ್ದೀರಲ್ಲ, ಆ ಪ್ರಶ್ನೆಗೆ ನಾವೇನು ಉತ್ತರ ಕೊಡ್ತಾ ಇದ್ದೀವಿ ಅಂದರೆ, ಈ ಥರ 2.5 ಲಕ್ಷ ಅಂದರೆ ಎಲ್ಲರೂ ಗಾಬರಿ ಆಗಿಬಿಡ್ತಾರೆ. ಇವರು 2.5 ಲಕ್ಷ ಇನ್ನೂವರೆಗೂ ಸೇರಿಸಿ ಯಾರೂ ನೋಡಿಲ್ಲ. ಒಂದು ಕಟ್ಟು 2.5 ಲಕ್ಷ 50,000 ಸಾವಿರ ರೂಪಾಯಿದು 5 ಕಟ್ಟು ಯಾರೂ ನೋಡಿಲ್ಲ. ಯಾಕಂದರೆ ದಿನ 200 ರೂಪಾಯಿ, ಬರೀ 10 ರೂಪಾಯಿ 5 ರೂಪಾಯಿ ಭಿಕ್ಷೆ ಕೊಡಿಸ್ತಾರಂತೆ. ಸರ್ಕಾರದಿಂದ ಸಾಲ ಕೊಡಿಸ್ತಾರಂತೆ. ಸರ್ಕಾರದಿಂದಾನೇ ಸಾಲ ಕೊಡಿಸಿ ಅಲ್ಲಿಗೆ ನಿಮ್ಗೆ ಶಿಫ್ಟ್ ಮಾಡಬೇಕು ಅಂತ ಅಂದರೆ ಅಲ್ಲಿಗೆ ನೀವು ದುಡ್ಡು ಕಟ್ಟಬೇಕಾಗುತ್ತೆ. ತಿಂಗಳು EMI ಥರ ಕಟ್ಕೋಬೇಕಾಗುತ್ತೆ, ಬಾಡಿಗೆ ಥರ EMI ಥರ ಕಟ್ಟಬೇಕಾಗುತ್ತೆ. ಅದಕ್ಕೆ ನೀವು ರೆಡಿ ಇದ್ದೀರಾ ಹೇಗೆ ಅಂತ? ಸರ್, ಈಗ ಎಲ್ಲರಿಗೂ ನಾವು ಸ್ವಲ್ಪ ಮಾತಾಡಬೇಕಿತ್ತು. ತಾವು ಈಗ ಬಂದು ಕೇಳ್ತಾ ಇದ್ದೀರಾ, ಸ್ವಲ್ಪ ಅವಕಾಶ ಕೊಟ್ಟರೆ ಇಲ್ಲಿ ಇರೋ ಜನಗಳಿಗೆ. ಯಾಕಂದರೆ ಅವ್ರ ಪರಿಸ್ಥಿತಿ ತಾವು ನೋಡ್ತಾ ಇದ್ದೀರಾ, ಇಡೀ ಪ್ರಪಂಚ ನೋಡ್ತಾ ಇದೆ, ತಾವಲ್ಲ ಎಲ್ಲರೂ ನೋಡ್ತಾವ್ರೆ. ಅದಕ್ಕೆ ಸ್ವಲ್ಪ ಗಮನ ಮಾಡಿಬಿಟ್ಟು ಅದನ್ನು ನೀವು ಮಾಫಿ ಮಾಡ್ಬೋದಲ್ಲ ಸರ್? ತಮ್ಮ ಕೈಯಲ್ಲೈತೆ. ಯಾಕಂದರೆ ಇಲ್ಲಿ ಇರೋದು ಈಗಲೇ ಈಗ ಸಾಲಗಾರ ಆಗಿಬಿಟ್ಟವ್ರೆ. ಯಾಕಂದರೆ ಮುಂಚೆ ಗುಡಿಸಲು ಇದ್ದಿದ್ದು ಈಗ ಸಾಲ ಪಾಲ ಮಾಡಿಬಿಟ್ಟು ಚಕ್ಕರ ಬಡ್ಡಿಗೆ ಈ ಬಡ್ಡಿಗೆ ಎಲ್ಲ ಏನು ಮಾಡಿದ್ದಾರೆ, ದುಡ್ಡು ತೊಗೊಂಡ್ಬಿಟ್ಟು ಪಕ್ಕ ಮನೆನ ಕಟ್ಟಿಸಿದ್ದಾರೆ. ಈಗಲೇ ಅವ್ರು ಸಾಲಗಾರ ಆಗಿಬಿಟ್ಟವ್ರೆ ಸರ್. ಯಾಕಂದರೆ ಈಗ ಆಲ್ರೆಡಿ ಸಾಲ ಕೇಳೋರು ಸುಮಾರು ಜನ ಬರ್ತಾವ್ರೆ ಅವ್ರ ಹತ್ರ. ಆಗುತ್ತೆ ಅಂತ ಅಲ್ಲ ಸರ್, ಈಗ ನಮಗೆ ಮನೆ ಬೇಕು. ಸಾಲ ನೀವು ಆಗಲ್ಲ ಅಂತ ಇಲ್ಲ ಸರ್. ಈಗ ನೀವು ಎಷ್ಟು ಸಬ್ಸಿಡಿ ಈಗ ಮಾಡಿಬಿಟ್ಟು ನಮಗೆ ಕಮ್ಮಿ ಮಾಡಿದಾರೋ ತಾವು ಮಾಫಿ ಮಾಡ್ಬೋದಲ್ಲ ಸರ್? ತಮ್ಮ ಕೈಯಲ್ಲಿ ಐತೆ, ನಾವು ಬೇಡ್ಕೋತಾ ಇದ್ದೀವಿ. ಎಲ್ಲ ಅದನ್ನು ಬಿಟ್ಕೊಡಿ ಅಂತ ನೀವು ಕೇಳ್ತಾ ಇರೋದು. ತಾವು ಭಿಕ್ಷೆ ಬೀಳೋರು ತುಂಬಾ ವರ್ಷದಿಂದ ಇದ್ದಾರೆ. ಹೌದು, ಇಲ್ಲಿರಂತವ್ರು ಎಲ್ಲರಿಗೂ ಅಲ್ಲ, ಯಾರ ಬಳಿ ದಾಖಲಾತಿಗಳಿದೆ. ಹೌದು, ಅದು ನಿಜಾನೇ. ಹೌದು ಮಾತ್ರ ಅಂತ ಹೇಳಿದ್ದಾರೆ. ಹೌದು, ತಾವು ಎಲ್ಲರೂ ಸೇರ್ಕೊಂಡ್ಬಿಟ್ಟು ತಾವು ಬಂದಿದ್ದೀರಾ. ನಮ್ಮ ಒಪಿನಿಯನ್ ಇದೆ ಸರ್, ನಾವು ಹೋಗ್ತೀವಿ ಸರ್. ಈ ಥರ ಇವಾಗ ದೊಡ್ಡ ಪ್ರಶ್ನೆ ಬಂದರೆ ಸ್ವಲ್ಪ ನಮಗೆ ಗಾಬರಿ ಆಗ್ತಾ ಇದೆ ಸರ್. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.